ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಶ್ರೀಕೃಷ್ಣ ಒಬ್ಬ ಸಾಧಾರಣ ಬೇಟೆಗಾರನ ಬಾಣಕ್ಕೆ ಬಲಿಯಾಗಿ ಸಾಯ್ತಾನೆ ಅಂತ. ಆದರೆ ಹಿಂದೆ ಇರೋ ನಿಜವಾದ ಸತ್ಯ ನಾನು ತಿಳಿಸ್ಕೊಡ್ತೀನಿ. ಶ್ರೀಕೃಷ್ಣ ಒಂದು ಕಾಡಲ್ಲಿ ಮಲಗಿರ್ತಾನೆ, ವಿಶ್ರಾಂತಿ ಪಡಿತಾ ಇರ್ತಾನೆ. ಆವಾಗ ಈ ಜರ ಅನ್ನೋ ಬೇಟೆಗಾರ ಪ್ರಾಣಿಗಳನ್ನ ಬೇಟೆ ಆಡ್ಕೊಂಡು ಬರ್ತಾ ಇರ್ತಾನೆ. ಆಗ ಈ ಕೃಷ್ಣನ ಕಾಲುಗಳು ಅವನ ಕಣ್ಣಿಗೆ ಒಂದು ಜಿಂಕೆಯ ಮುಖ ಥರ ಕಾಣಿಸುತ್ತೆ. ಆ ಬೇಟೆ ಸಿಕ್ತು ಅಂದ್ಬಿಟ್ಟು ಆ ಜರ ಏನು ಮಾಡ್ತಾನೆ, ತನ್ನ ಬಾಣನ ಜಿಂಕೆ ಹತ್ರಕ್ಕೆ ಹೊಡಿತಾನೆ. ಅದು ಸೀದಾ ಬಂದ್ಬಿಟ್ಟು ಜಿಂಕೆ ಅಂದ್ಕೊಂಡಿದ್ದ ಕೃಷ್ಣನ ಕಾಲಿಗೆ ತಗಲುತ್ತೆ. ಕಾಲಿಗೆ ತೆಗ್ದಾಗ ಜೋರಾಗಿ ಕಿರ್ಚ್ಕೊಂತಾನೆ ಕೃಷ್ಣ. ಅವಾಗ ಜರ, ಅಯ್ಯಯ್ಯೋ ಜಿಂಕೆ ಗುರಿ ಇಟ್ಟಿದ್ದು ನಾನು, ಇದು ನೋಡ್ರೆ ಯಾರೋ ಮನುಷ್ಯ ಕಿರ್ಚ್ತಾ ಇದ್ದಾನೆ ಅಂದ್ಬಿಟ್ಟು ಅದ್ರ ಹತ್ರ ಓಡೋಗ್ತಾನೆ. ಅಲ್ಲಿ ನೋಡಿದ್ರೆ ಶ್ರೀಕೃಷ್ಣ ಪರಮಾತ್ಮ ಜೋರಾಗಿ ಹತ್ಕೊಂಡ್ಬಿಡ್ತಾನೆ. ಪರಮಾತ್ಮ, ನನಗೆ ಗೊತ್ತಾಗ್ಲಿಲ್ಲ, ನಾನು ಜಿಂಕೆ ಅಂದ್ಕೊಂಡು ಬಾಣ ಬಿಟ್ಟೆ, ಅದು ನೋಡ್ರೆ ನೀನಾ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂತ ಗೋಗರಿತಾನೆ. ಆಗ ಕೃಷ್ಣ, ಅಯ್ಯ ಜರ, ನೀನೇನು ಯೋಚನೆ ಮಾಡಬೇಡಪ್ಪ, ನೀನು ಬಾಣ ಬಿಟ್ಟಿದ್ದು ಒಂದು ನೆಪ ಅಷ್ಟೇ, ನನ್ನ ಸಾವು ನಿಶ್ಚಿತ ಆಗಿತ್ತು. ನಾನು ಈ ಅವತಾರನ ಮುಗಿಸೋದಕ್ಕೆ ನೀನೊಂದು ಕಾರಣ ಅದೇ ಅಷ್ಟೇ. ತ್ರೇತಾಯುಗದಲ್ಲಿ ನಾನು ರಾಮ ಆಗಿದ್ದಾಗ ನೀನು ವಾಲಿ ಆಗಿದ್ದೆ. ನಿನ್ನನ್ನು ಮರದಿಂದ ನಿಂತ್ಕೊಂಡು ನಾನು ನಿನ್ನ ಸಾಯಿಸಿದ್ದೆ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲಪ್ಪ. ಅದು ಮನುಷ್ಯ ಆಗಿರಲಿ, ರಾಕ್ಷಸ ಆಗಿರಲಿ, ಅಥವಾ ದೇವರೇ ಆಗಿರಲಿ, ಕರ್ಮ ಎಲ್ಲರೂ ಅನುಭವಿಸ್ಲೇಬೇಕು. ಹೋದ ಜನ್ಮದಲ್ಲಿ ನಾನು ನಿನ್ನನ್ನು ಸಾಯಿಸ್ದೆ, ಈ ಜನ್ಮದಲ್ಲಿ ನೀನು ನನ್ನನ್ನು ಸಾಯಿಸ್ದೆ, ಅಲ್ಲಿಗೆ ಲೆಕ್ಕ ಚುಕ್ತಾ ಆಯ್ತು. ಇದ್ರ ಬಗ್ಗೆ ನೀನು ಯಾವುದೇ ವ್ಯತ್ಯೆ ಪಡಬೇಡ ಅಂತ ನಗ್ನಾಗ್ತಾನೆ ಪ್ರಾಣ ಬಿಡ್ತಾನೆ. ಈಗ ಗೊತ್ತಾಯ್ತಲ್ಲ ಸ್ನೇಹಿತರೆ, ಕೃಷ್ಣ ಯಾಕೆ ಸತ್ತ, ಹೇಗೆ ಸತ್ತ ಅಂತ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೈಲು ಡೈರೀಸ್ನ ಫಾಲೋ ಮಾಡಿ. ನಮಸ್ಕಾರ.